ಸೋನು ಶ್ರೀನಿವಾಸ್ ಗೌಡ 4 ದಿನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. 4 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಸಿಜೆಎಂ ಕೋರ್ಟ್ ಆದೇಶವನ್ನ ನೀಡಿದೆ. ಮಾರ್ಚ್ 25ನೇ ತಾರೀಕುವರೆಗೂ ಕೂಡ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಒಟ್ಟು 4 ದಿನಗಳು. ಇನ್ನು ರಾಯಚೂರಿಗೆ ಕರೆದೊಯ್ಯುತ್ತಾರೆ, ಅಲ್ಲಿ ತನಿಖೆಯನ್ನ ಕೂಡ ನಡೆಸುತ್ತಾರೆ ಪೊಲೀಸರು. ಹೀಗಾಗಿ 4 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಸೋಮವಾರ ಹಾಜರುಪಡಿಸಬೇಕಾಗುತ್ತೆ. ಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತೆ ಸೋಮವಾರ. ಇದೀಗ 4 ದಿನ ಪೊಲೀಸ್ ಕಸ್ಟಡಿಗೆ ನೀಡಿದೆ ಕೋರ್ಟ್. ಕಾನೂನು ಬಾಹಿರವಾಗಿ ಮಗುವನ್ನ ದತ್ತು ಪಡೆದಿದ್ದಾರೆ ಅನ್ನುವಂತ ಕಾರಣವನ್ನ ಇಟ್ಕೊಂಡು ಇದೀಗ ಆ ಪ್ರಕರಣ ಸಂಬಂಧ ಸೋನು ಗೌಡವನ್ನ ಬಂಧಿಸಿದ್ದಾರೆ ಪೊಲೀಸರು. ನಾನು ಕಾನೂನು ಲೀಗಲ್ ಆಗಿ ಎನ್ಕ್ವೈರಿ ನಡೀತಾ ಇದೆ. ಸೊ ಲೀಗಲ್ ಆಗಿ ಪ್ರೊಸೆಸಿಂಗ್ ಮಾಡ್ತಿದ್ದೀನಿ ಅಷ್ಟೇ, ಏನೂ ಪ್ರಾಬ್ಲಮ್ ಇಲ್ಲ. ಒಂದು ಹುಡುಗಿನ ರಕ್ಷಣೆ ಮಾಡೋಕ್ಕೆ ಅಂತ ನಾನು ಕರ್ಕೊಂಡು ಬಂದಿದ್ದು. ಸ್ಟಿಲ್ ಅವಳು ಸೇಫ್ ಆಗಿದ್ದಾಳೆ, ಆರಾಮಾಗಿದ್ದಾಳೆ. ಐ ಆಮ್ ಗುಡ್. ಸೋಮವಾರ ಕೋರ್ಟ್ಗೆ ಹಾಜರುಪಡಿಸಬೇಕಿರುವಂತಹ ಪೊಲೀಸರು ರಾಯಚೂರಿಗೆ ಕರೆದೊಯ್ಯುತ್ತಾರೆ, ಅಲ್ಲಿ ತನಿಖೆಯನ್ನ ಕೂಡ ನಡೆಸಲಿದ್ದಾರೆ. 4 ದಿನ ಪೊಲೀಸ್ ಕಸ್ಟಡಿಗೆ ಇದಾಗಲೇ ನ್ಯಾಯಾಲಯ ನೀಡಿ ತೀರ್ಪನ್ನು ಹೊರಹಾಕಿರೋದು. ಬಾಲಕಿ ಪರಿಚಯವಾಗಿದ್ದ ಸ್ಥಳ ಹಾಗೆ ಬಾಲಕಿಯ ನಿವಾಸ ಸೇರಿ ಹಲವೆಡೆ ಭೇಟಿಯನ್ನ ನೀಡ್ತಾರೆ. ಪರಿಶೀಲನೆಯನ್ನ ಕೂಡ ಪೊಲೀಸರು ನಡೆಸುತ್ತಾರೆ. ಇನ್ನು ರಾತ್ರಿ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇರಿಸಲಿರುವಂತಹ ಪೊಲೀಸರು ನಾಳೆ ಬೆಳಿಗ್ಗೆ ಠಾಣೆಗೆ ಕರೆತಂದು ವಿಚಾರಣೆಯನ್ನ ಕೂಡ ನಡೆಸುತ್ತಾರೆ. ಮಗುವನ್ನ ದತ್ತು ಪಡಿಬೇಕಾದ್ರೆ ಒಂದಷ್ಟು ನೀತಿ ನಿಯಮಗಳಿರುತ್ತೆ, ಕಾನೂನಿನ ಕ್ರಮಗಳಿರುತ್ತೆ, ಅವೆಲ್ಲವನ್ನು ಕೂಡ ಪಾಲಿಸಬೇಕಾಗುತ್ತೆ. ಸರೋಗಸಿ ಆಗಿರಬಹುದು, ದತ್ತನ ಪಡೆಯೋದಾಗಿರಬಹುದು. ಆದರೆ ಸೋನು ಶ್ರೀನಿವಾಸ್ ಗೌಡ ಒಂದು 7-8 ವರ್ಷದ ಮಗುವನ್ನ ದತ್ತು ಪಡೆದಿರೋದಾಗಿ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಆ ರೀತಿಯಾದಂತಹ ಪೋಸ್ಟ್ಗಳನ್ನ ಹಾಕ್ತಾ ಇದ್ರು. ಆದ್ರೆ ಯಾವುದೇ ರೀತಿಯಾದಂತಹ ಕಾನೂನು ಕ್ರಮವನ್ನ ಇಲ್ಲಿ ಪಾಲಿಸಲಾಗಿಲ್ಲ. ಅದೇ ಇವರಿಗೆ ಇದೀಗ ಕಂಟಕ ಆಗಿರೋದು. ಕಾನೂನಿನ ಪ್ರಕ್ರಿಯೆಯನ್ನ ಈಗ ಎದುರಿಸಲೇಬೇಕಾಗುತ್ತೆ. ಇದಾಗಲೇ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. 4 ದಿನಗಳ ಕಾಲ ವಿಚಾರಣೆ ಕೂಡ ನಡೆಯುತ್ತೆ. ಮಗು ಯಾವ ರೀತಿಯಾಗಿ ಈಕೆಗೆ ಪರಿಚಯ ಆಗಿದ್ರು, ಎಷ್ಟು ದಿನಗಳಿಂದ ತನ್ನೊಂದಿಗೆ ಇಟ್ಕೊಂಡಿದ್ರು, ಜೊತೆಗೆ ಆಕೆಯ ತಂದೆ ತಾಯಿ ಯಾರು, ಎಲ್ಲಿ ಪರಿಚಯ ಆಗಿದ್ದು, ಇವೆಲ್ಲವೂ ಕೂಡ ವಿಚಾರಣೆ ವೇಳೆ ಬಹಿರಂಗ ಆಗ್ತಾ ಹೋಗುತ್ತೆ. ಇದಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕೆಲವೊಂದು ಪೋಸ್ಟ್ಗಳನ್ನ ಈ ಯುವತಿ ಮಾಡಿದ್ರು. ಎಲ್ಲಿ ಮಗುವನ್ನ ಭೇಟಿಯಾದೆ, ಏನು ಯಾವ ರೀತಿಯಾಗಿ ಪರಿಚಯ ಆಯಿತು, ಎಷ್ಟು ಸಮಯದಿಂದ ಇದ್ದಾರೆ ಅನ್ನುವಂಥ ಕೆಲವು ಡೀಟೇಲ್ಗಳನ್ನ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ ಹಾಕಿದ್ರು. ಇದೀಗ ವಿಚಾರಣೆ ಹಂತದಲ್ಲಿ ಏನೇನು ಪ್ರಶ್ನೆಗಳು ಎದುರಾಗುತ್ತೆ ಅವೆಲ್ಲದಕ್ಕೂ ಕೂಡ ಉತ್ತರಿಸಬೇಕಾಗುತ್ತೆ. 4 ದಿನಗಳ ಕಸ್ಟಡಿಗೆ ವಹಿಸಿ ಇದೀಗ ಕೋರ್ಟ್ ಆದೇಶವನ್ನ ನೀಡಿದೆ. ಆ ಪ್ರಕಾರವಾಗಿ 4 ದಿನಗಳು ವಿಚಾರಣೆ ಕೂಡ ನಡೆಯುತ್ತೆ. ಅದಾದ ನಂತರದಲ್ಲಿ ಏನು ಕಾನೂನಿನ ಕ್ರಮ ಇರುತ್ತೆ ಅದನ್ನ ಎದುರಿಸಲೇಬೇಕಾಗುತ್ತೆ. ಇದಾಗಲೇ ಅವ್ರು ರಿಯಾಕ್ಟ್ ಮಾಡ್ತಾ ಇದ್ರು, ಮಗು ಸೇಫ್ ಆಗಿದೆ, ಏನೂ ಸಮಸ್ಯೆ ಇಲ್ಲ ಅನ್ನೋದಾಗಿ. ಬಟ್ ಕಾನೂನಿನ ನೀತಿಯ ನಿಯಮಗಳನ್ನೋದು ಎಲ್ಲರೂ ಕೂಡ ಅಪ್ಲೈ ಆಗೇ ಆಗುತ್ತೆ. ಭಾರತದಲ್ಲಿ ಯಾರೇ ದತ್ತು ಪಡೆಯೋದಾದ್ರೂ, ಸರೋಗೆಸಿಯ ಮೂಲಕವಾಗಿ ಮಗುವನ್ನ ಪಡೆಯೋದಾದ್ರೂ ಅವ್ರಿಗೊಂದಷ್ಟು ನಿಯಮಗಳನ್ನ ಪಾಲಿಸಬೇಕು ಅಂತ ಇರುತ್ತೆ. ಅದನ್ನ ಪಾಲಿಸಲೇಬೇಕಾಗತ್ತೆ. ಒಂದು ವೇಳೆ ಅದನ್ನ ಮೀರಿ ಮಗುವನ್ನ ದತ್ತು ಪಡೆಯೋದು ಅಥವಾ ಮನೆಗೆ ತಗೊಂಡ್ಬಂದು ಇಟ್ಕೊಳ್ಳೋದು ಈ ರೀತಿಯಾಗಿ ಮಾಡಿದಾಗ ಕಾನೂನಿನ ಕ್ರಮವನ್ನ ಎದುರಿಸಲೇಬೇಕಾಗುತ್ತೆ. ಇದೀಗ ಸೋನು ಶ್ರೀನಿವಾಸ್ ಗೌಡ ಅವರ ಒಂದು ಪರಿಸ್ಥಿತಿ ಅದೇ ರೀತಿಯಾಗಿದೆ. ಮಗುವನ್ನ ಮನೆ ಕರ್ಕೊಂಡು ಬರಬೇಕಾದ್ರೆ ಅಥವಾ ತಾನು ದತ್ತು ಪಡೆದುಕೊಂಡಿದ್ದೀನಿ ಅನ್ನುವಂಥದ್ದನ್ನ ಹೇಳುವಾಗ ಅದಕ್ಕೂ ಮುಂಚಿತವಾಗಿ ಏನೇನು ಕ್ರಮ ತೆಗೆದುಕೊಳ್ಬೇಕಿತ್ತು ಅದನ್ನ ತೆಗೆದುಕೊಂಡಿಲ್ಲ. ಜೊತೆಗೆ ದತ್ತು ಪಡೆದ ಮಗುವಿನ ಪರಿಚಯವನ್ನ ಕೂಡ ರಿವೀಲ್ ಮಾಡಬಾರ್ದು ಅನ್ನೋದಾಗಿದೆ. ಆದರೆ ಸೋನು ಶ್ರೀನಿವಾಸ್ ಗೌಡ ಕಡೆಯಿಂದ ಈ ತಪ್ಪು ಕೂಡ ಆಗಿದೆ.